ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಪಾರ್ಟ್ 2 ವಿಡಿಯೋ. ನಾವು ಇವಾಗ ಹಳೆಬೀಡಿಗೆ ರೀಚ್ ಆಗಿದ್ದೀವಿ. ಫಸ್ಟ್ ಬೇಲೂರನ್ನ ನೋಡಿದ್ವಿ, ಅದು ನನ್ನ ಪಾರ್ಟ್ 1 ವಿಡಿಯೋದಲ್ಲಿ ಇದೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪಾರ್ಟ್ 1 ವಿಡಿಯೋನ, ಅದನ್ನು ಕೂಡ ನೋಡಿ, ಆ ವಿಡಿಯೋಗೂ ಲೈಕ್ ಮಾಡಿ. ಈ ಹಳೆಬೀಡು ದೇವಸ್ಥಾನನೂ ಕೂಡ ಹೊಯ್ಸಳರು ಇದ್ದಂಥ ಕಾಲದಲ್ಲಿ ಕೆತ್ತನೆ ಆಗಿರೋವಂಥ ಒಂದು ಸುಂದರವಾದ ಪ್ರೇಕ್ಷಣೀಯ ಸ್ಥಳ. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಇಲ್ಲಿನೂ ದೇವರು ಎಲ್ಲ ಇದೆ, ನೋಡ್ಬೋದು. ಚೆನ್ನಾಗಿದೆ. ಹೊಯ್ಸಳೇಶ್ವರ ದೇವರಿದೆ. ಫಸ್ಟ್ ಎಂಟ್ರೆನ್ಸಲ್ಲೇ ಗಣಪತಿ ಸಿಕ್ತು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೂ ಅಷ್ಟೇ ಜಕಣಾಚಾರ್ಯನೇ ಎಲ್ಲ ಕೆತ್ತಿರೋದು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಬನ್ನಿ ಫ್ರೆಂಡ್ಸ್, ನೋಡೋಣ ಏನೇನಿದೆ ಅಂತ. ಫ್ರೆಂಡ್ಸ್ ನೋಡಿ, ಇಲ್ಲಿ ಕಂಬಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಬೇಲೂರಿಗಿನ್ನ ಹಳೆಬೀಡೇನೆ ನೋಡೋಕ್ಕೆ ಚೆನ್ನಾಗಿದೆ. ಹಳೆಬೀಡು ನೋಡೋಕ್ಕೆ ಚಿಕ್ಕದಾಗಿ ಕಂಡ್ರು, ಬಟ್ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಬೇಲೂರು ಅಲ್ಲಿ ಸ್ವಲ್ಪ ಡಿವೈಡ್ ಆಗಿ ದೇವಸ್ಥಾನಗಳೆಲ್ಲ ಮಾಡಿದ್ದಾರೆ, ಬಟ್ ಇದು ಒಂದರಲ್ಲೇ ಸುತ್ತಕ್ಕೂ ಒಂದೇ ಥರಕ್ಕೆ ಚೆನ್ನಾಗಿ ಕೆತ್ತನೆ ಆಗಿದೆ. ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಇದನ್ನೆಲ್ಲ ನೋಡೋಕ್ಕೆ ಇಂಟರ್ನ್ಯಾಷನಲ್ ಕಡೆಯಿಂದೆಲ್ಲ ಬರ್ತಾರೆ. ನೀವು ಇದ್ರ ಪ್ರಕಾರ ಬಂದು ಹೋಗ್ಬೋದು, ಡೇ ಟ್ರಿಪ್ ಥರ ಬಂದು ಹೋಗ್ಬೋದು. ನಾವು ವರ್ಷಕ್ಕೊಂದ್ಸಲ ವಿಸಿಟ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಎಲ್ಲ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ, ಮೇಲ್ಗಡೆ ಡಿಸೈನ್ ಎಲ್ಲ. ಇವಾಗ ಆರ್ಕಿಟೆಕ್ಟ್ ಅಂದರೆ ನೋಡೋಕ್ಕೆ ಅಂದರೆ ಬರೀ ಈ ಥರ ಬೇಲೂರು, ಹಳೆಬೀಡು, ಹಂಪಿ ಇಂಥ ಕಡೆ ಮಾತ್ರ ಸಿಗುತ್ತೆ ಇಂಥದ್ದೆಲ್ಲ ನೋಡೋಕ್ಕೆ ಫ್ರೆಂಡ್ಸ್. ಹಾಗಾಗಿ ನಮಗೆ ಫ್ರೀ ಟೈಮ್ ಸಿಕ್ಕಿದಾಗೆಲ್ಲ ಬಂದು ಈ ಥರ ಕಡೆ ಎಲ್ಲ ವಿಸಿಟ್ ಮಾಡ್ಬೋದು. ಚೆನ್ನಾಗಿದೆ ದೇವಸ್ಥಾನ ನೋಡೋಕ್ಕೆ. ಮತ್ತು ಬೇಲೂರಲ್ಲಿ ಊಟ ಕೊಡ್ತಾರೆ, ಹಳೆಬೀಡಲ್ಲಿ ಯಾವುದೇ ಥರದ ಊಟದ ವ್ಯವಸ್ಥೆ ಏನೂ ಇಲ್ಲ. ಮತ್ತು ಹಳೆಬೀಡಲ್ಲಿ ಹೋಟೆಲ್ ವ್ಯವಸ್ಥೆ ಎಲ್ಲ ಇದೆ. ಬೇಕಾದ್ರೆ ಹೋಟೆಲಲ್ಲಿ ತಿನ್ಕೋಬೋದು, ಇಲ್ಲಾಂದರೆ ಮನೆಯಿಂದ ಟಿಫನ್ ಮಾಡ್ಕೊಬಂದು ತಿನ್ಬೋದು. ಇಲ್ಲಿ ಪಾರ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಕೂತ್ಕೊಂಡು ತಿಂಡಿ ತಿನ್ನೋಕ್ಕೆಲ್ಲ. ಹಾಗಾಗಿ ದೇವಸ್ಥಾನ ನೋಡಿಕೊಂಡು ಟಿಫನ್ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್, ಇಲ್ಲಾಂದರೆ ಹೋಟ್ಲಲ್ಲಿ ತಿನ್ನಬೇಕಾಗುತ್ತೆ. ಫ್ರೆಂಡ್ಸ್ ನೋಡಿ, ಈಗ ಕಲ್ಲಲ್ಲಿ ಕೆತ್ತನೆ ಮಾಡಿರೋಂಥ ಬಸವಣ್ಣ ಇದೆ. ಎಷ್ಟು ದೊಡ್ಡದಾಗಿದೆ ಅಂದರೆ ಚೆನ್ನಾಗೂ ಇದೆ, ಅಷ್ಟೇ ದೊಡ್ಡದಾಗೂ ಕೆತ್ತನೆ ಮಾಡಿದ್ದಾರೆ. ಇವಾಗ ಈ ಥರದ್ದೆಲ್ಲ ಕೆತ್ತನೆ ಮಾಡಿರೋದನ್ನ ನೋಡೋಕ್ಕೆ ಎಲ್ಲೂ ಸಿಗಲ್ಲ. ಹಳೆಬೀಡಲ್ಲಿ ಆಲ್ಮೋಸ್ಟ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಜಾಸ್ತಿ ಅಂದರೆ 1.5 hour ಗಟ್ಟಲೆಲ್ಲ ನೋಡ್ಬೋದು. ಇದು ಮಾರ್ನಿಂಗ್ 6 ಈವ್ನಿಂಗ್ 6ಗೆ ಕ್ಲೋಸು ದೇವಸ್ಥಾನ. ಹಾಗಾಗಿ ಅಷ್ಟರಲ್ಲಿ ಬಂದು ನೋಡ್ಕೋಬೋದು ಫ್ರೆಂಡ್ಸ್. ಅದೇ ಬೇಲೂರಾದರೆ ಬೆಳಗ್ಗೆ 6 ಗಂಟೆಗೆ ಓಪನ್ ಆದರೆ ಅದು ನೈಟ್ 8:30ವರೆಗೆ ಓಪನ್ ಇರುತ್ತೆ ಅಂತೆ, ಅಲ್ಲಿವರೆಗೆ ನೋಡ್ಕೋಬೋದು. ಹಾಗಾಗಿ ಯಾರಾದರೂ ಬಂದರೆ ಫಸ್ಟು ಹಳೆಬೀಡು ನೋಡಿ ಆಮೇಲೆ ಬೇಲೂರಿಗೆ ಹೋಗ್ಬೋದು. ನಾವು ಈ ಸರಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಫಸ್ಟು ಬೇಲೂರು ನೋಡಿಕೊಂಡು ಆಮೇಲೆ ಹಳೆಬೀಡಿಗೆ ಬಂದ್ವಿ. ಯಾಕಂದರೆ ಹಳೆಬೀಡಲ್ಲಿ ಪಾರ್ಕ್ ಎಲ್ಲ ಇದೆ, ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಒಳ್ಳೆ ಫ್ಯಾಮಿಲಿ ಜೊತೆ ಬಂದರೆ ಟೈಮ್ ಸ್ಪೆಂಡ್ ಮಾಡೋಕ್ಕೆಲ್ಲ ತುಂಬ ಒಳ್ಳೆ ಪ್ರೇಕ್ಷಣೀಯ ಸ್ಥಳ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿರೋದೆಲ್ಲ
ಸುಲ್ತಾನರು ಬಂದು ಎಲ್ಲ ಹಾಳು ಮಾಡಿದ್ದಾರೆ. ಆದ್ರೂ ಸ್ವಲ್ಪ ಎಲ್ಲ ಚೆನ್ನಾಗಿ ಉಳ್ಕೊಂಡಿದೆ. ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದೆಲ್ಲ ಬಂದು ಇಲ್ಲೆಲ್ಲ ಫೋಟೋಶೂಟ್ ಎಲ್ಲ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ಇನ್ನು ಏನೇನು ಯಾವ್ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ. ಫ್ರೆಂಡ್ಸ್, ಹಳೆಬೀಡಲ್ಲಿದ್ದಾಗ ಸ್ವಲ್ಪ ಮಳೆ ಬರೋ ಥರ ಇತ್ತು, ಬಟ್ ಮಳೆ ಬರಲಿಲ್ಲ. ಮಳೆ ಬಂದಿದ್ದರೆ ತುಂಬಾ ಚೆನ್ನಾಗಿರ್ತಿತ್ತು. ಇಲ್ಲಿ ಹಳೆಬೀಡಲ್ಲಿ ವಾಶ್ರೂಮ್ ಫೆಸಿಲಿಟೀಸ್ ಎಲ್ಲ ಇದೆ. ಪೇ ಆ್ಯಂಡ್ ಯೂಸ್ ಮಾಡಿದ್ದಾರೆ ಇವಾಗ, ಆ ಥರ ಮಾಡಿ ಹೋಗ್ಬೋದು. ಮತ್ತು ಇಲ್ಲಿ ಇನ್ನೂ ಮಿಕ್ಕಿರೋ ವಾಸ್ತುಶಿಲ್ಪಗಳನ್ನ ಈ ಥರ ಮ್ಯೂಸಿಯಂ ಥರ ಮಾಡಿಟ್ಟಿದ್ದಾರೆ. ಮೊದಲು ಎಂಟ್ರಿ ಇತ್ತು, ಇವಾಗ ಯಾರೂ ಹೋಗಲ್ಲ ಅಂತ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಹಾಗಾಗಿ ಈಚೆಯಿಂದನೇ ತೋರಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲಲ್ಲಿರೋ ಅಂಥದ್ದು ವಾಸ್ತುಶಿಲ್ಪ ಕಲೆಗಳು. ನೋಡಿ ಇಲ್ಲಿದೆ ಪುರಾತತ್ವ ವಾಸ್ತು ಸಂಗ್ರಹಾಲಯ ಹಳೆಬೀಡು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಇದೆಲ್ಲ ನೋಡೋಕ್ಕೆ 2 ಕಣ್ಣಿದ್ರೂ ಸಾಲದು, ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಹಳೆಬೀಡು ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು ಎಲ್ಲನೂ ಕೂಡ ಆರಾಮಾಗಿ ತಿಳಿಸಿದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಭಿಪ್ರಾಯನ ತಿಳಿಸಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಕೀಪ್ ಸಪೋರ್ಟಿಂಗ್ ಮೀ.